Akanksha Foundation celebrated Women's Day celebration on 15th March to grace the occasion to celebrate womanhood. We chose and recognized women from various fields and felicitated them on mark of Women's Day, cultural program, kids fashion show and women's fashion show, then award program was the highlight. The event was successfully happened. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶಾರದಾ ಮನೋರಂಜನ್ ಅಂತ. ಆಕಾಂಕ್ಷಾ ಫೌಂಡೇಶನ್ ಪ್ರೆಸಿಡೆಂಟ್ ನಾನು. ಐ ಆಮ್ ಅ ಫೌಂಡರ್ ಆಫ್ ಆಕಾಂಕ್ಷಾ ಫೌಂಡೇಶನ್. ಇವತ್ತಿನ ದಿವಸ ಇಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಸೆಲೆಬ್ರೇಷನ್ ಮಾಡ್ತಾಯಿದ್ವಿ, ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ. ಇಲ್ಲಿ ಇವತ್ತು ಬಂದು ಹಲವಾರು ಗಣ್ಯರು ಬಂದಿದ್ದರು. ಪೊಲೀಸ್ ಇನ್ಸ್ಪೆಕ್ಟರ್, ಲೇಡಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೋದು, ಆಮೇಲೆ ಸೋಷಿಯಲ್ ಸರ್ವಿಸ್ ವರ್ಕರ್ಸು, ಆಮೇಲೆ ಸುಮಾರು ಜನ ಬಂದಿದ್ದರು. ಆಮೇಲೆ ಡಾಕ್ಟರು ಅಂಥವ್ರೆಲ್ಲರನ್ನೂ ಮಹಿಳೆಯರನ್ನ ಕರೆದು ಇವತ್ತು ಸನ್ಮಾನ ಮಾಡಿ ಅವರು ನಮಗೆ ಒಂದು ಕೈ ಜೋಡಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದರು. ಇಲ್ಲಿ ಇವತ್ತು ಕಲ್ಚರಲ್ ಪ್ರೋಗ್ರಾಮು, ಭರತನಾಟ್ಯಂ, ಡ್ಯಾನ್ಸಸ್ಸು, ಫ್ಯಾಷನ್ ಶೋ, ಅವರವರ ಟ್ಯಾಲೆಂಟನ್ನು ತೋರ್ಪಡಿಸುವಂಥ ವೇದಿಕೆಯನ್ನು ಇವತ್ತು ನಾವು ಇಲ್ಲಿ ಏರ್ಪಾಡು ಮಾಡಿಕೊಟ್ಟಿದ್ದೀವಿ. ಸೊ ಯಾರು ಬೇಕಾದರೂ ಬಂದು ಇಲ್ಲಿ ಅವ್ರ ಟ್ಯಾಲೆಂಟನ್ನು ತೋರಿಸ್ಬೋದು. ಒಂದು ಕಲೆ ಅನ್ನೋದಕ್ಕೆ ಕೈ ಬೀಸಿ ಕರಿತಾ ಇದ್ದೀವಿ ನಾವು. ಸೊ ಹಂಗಾಗಿ ಡ್ಯಾನ್ಸು, ಮ್ಯೂಸಿಕ್ಕು, ಸಾಂಗು, ಇನ್ನು ಏನು ಬೇಕಾದ್ರೂ ಇದು ಆಮೇಲೆ ಕೆಲವು ಮಹಿಳೆಯರಿಗೆ ನಾವು ಅವರು ಏನು ಸಾಧನೆ ಮಾಡಿದ್ದಾರೆ ಅದರಲ್ಲಿ ನಾವು ಅವಾರ್ಡು ಕೊಟ್ಟಿದ್ದೀವಿ. ಇವತ್ತಿನ ದಿವಸ ಪುರಸ್ಕಾರ ಮಾಡಿ ಇದು ಮಾಡಿದ್ದೀವಿ. ಸೊ ಹಾಗಾಗಿ ಇವತ್ತಿನ ಮಹಿಳಾ ದಿನಾಚರಣೆ ಎಲ್ಲ ನಮ್ಮಿಂದ ಒಂದು ಆಯೋಜಿಸಿ ನಿಮ್ಮಿಂದ ನಮಗೆ ಒಂದು ಸಹಕಾರ ಸಿಕ್ಕಿರೋದ್ರಿಂದ ಇವತ್ತು ತುಂಬ ಸಕ್ಸಸ್ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಇದೇ ಥರ ನಿಮ್ಮ ಸಪೋರ್ಟ್ ನಮಗೆ ಯಾವತ್ತೂ ಇರಬೇಕು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಡಾಕ್ಟರ್ ಮಮತಾ ವೈದ್ಯ. ಆಕಾಂಕ್ಷಾ ಫೌಂಡೇಶನ್ನವರು ಒಂದು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಮಹಿಳೆಯರಿಗೆ, ಸಾಧಕಿಯರಿಗೆ ಗುರುತಿಸಿ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಇದು ತುಂಬ ದೊಡ್ಡ ಕೆಲಸ. ಯಾಕಂದರೆ ಎಲ್ಲರಿಗೂ ಏನಾಗುತ್ತೆ, ಪ್ರತಿಯೊಂದು ಮಹಿಳೆಯು ಎಲ್ಲರೂ ಏನಾದರೂ ಒಂದು ಕೆಲಸದಲ್ಲಿ ತೊಡಕೊಂಡಿರ್ತಾರೆ. ಅವ್ರನ್ನ ಸಪೋರ್ಟ್ ಮಾಡೋರು ಬೇಕು. ಈ ಆಕಾಂಕ್ಷಾ ತಂಡ ಮಹಿಳೆಯರನ್ನ ಸಪೋರ್ಟ್ ಮಾಡಿ ಅವ್ರಿಗೆ ಇನ್ನೊಂದು ಅಷ್ಟು ಒಳ್ಳೆ ಕೆಲಸಗಳನ್ನ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ತುಂಬ ಅಚ್ಚುಕಟ್ಟಾಗಿ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ದಾರೆ. ಶಾರದಾ ಮೇಡಮ್ ಅವ್ರಿಗೆ ತುಂಬ ಧನ್ಯವಾದಗಳು. ಆಕಾಂಕ್ಷಾ ಫೌಂಡೇಶನ್ ಅವರು ನನಗಿಲ್ಲಿ ಭಾಗವಹಿಸೋದಕ್ಕೆ ಒಂದು ಆಮಂತ್ರಣ ಕೊಟ್ಟಿದ್ದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಅವ್ರ ಕಡೆಯಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾಯಿದೆ, ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಹೀಗೆ ಸದಾಕಾಲ
ಅದನ್ನು ಮುಂದುವರಿಸಲಿ, ಅವ್ರಿಗೆ ಒಳ್ಳೆಯದಾಗಲಿ, ಆ ದೇವರ ಅನುಗ್ರಹ ಅವ್ರ ಮೇಲೆ ಇರಲಿ ಅಂತ ನಾನು ಎಲ್ಲಿ ಕೋರ್ಕೊಳ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ವಿದ್ಯಾ ಅಂತ. ಸೊ ನಾನು ಆಂಟ್ರಪ್ರಿನರ್, ಅಂದರೆ ನಂದು ಒಂದು 5-6 ಬಿಸ್ನೆಸ್ ಇದೆ. ಪ್ಲಸ್ ಜೀಪಲ್ಲಿ ಆಫ್ ರೋಡ್ ಮಾಡ್ತೀನಿ, ಮತ್ತು ನ್ಯಾಷನಲ್ ಲೆವೆಲ್ ಜೂಡೋ ಪ್ಲೇಯರ್ ಆಗಿದೆ, ಮತ್ತು ಬೈಕಿಂಗ್, ಸೊ ಅದೆಲ್ಲ ಮಾಡ್ತಿರ್ತೀನಿ. ಇವತ್ತು ನನಗೆ ಈ ಶಾರದಾ ಅವರು ನನಗೆ ಈ ಇನ್ವೈಟ್ ಕಳಿಸಿದ್ದಾರೆ. ಸೊ ಅವ್ರದ್ದು ಟೀಮ್ ತುಂಬ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅಂತ ಕೇಳಿದ್ದೀನಿ. ಸೊ ಅವ್ರಿಗೆ ನನ್ನ ಹೃದಯದ ಧನ್ಯವಾದಗಳು. ಹಾಗೆ ಹೀಗೆ ಲೆಟ್ ದೆಮ್ ಕೀಪ್ ಇನ್ಸ್ಪೈರಿಂಗ್ ಮೆನಿ ಮೋರ್ ವಿಮೆನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇಲ್ಲಿ ಇವತ್ತು ಪಾರ್ಟಿಸಿಪೇಟ್ ಮಾಡಿರ್ತಾ ಇರೋಂತಹ ಎಲ್ಲ ವಿಮೆನ್ ಮತ್ತು ಅವಾರ್ಡೀಸ್ಗೆ ನಾನು ಗುಡ್ ಲಕ್ ಹೇಳ್ತಾ ಮತ್ತು ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಆಕಾಂಕ್ಷ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀಮತಿ ಶಾರದಾ ಮೇಡಮ್ ಅವರು ಹಾಗೂ ಶ್ರೀಮತಿ ಮಮತಾ ಮೇಡಮ್ ಅವರು ಹೆಮ್ಮೆಯ ಹೆಗ್ಗೆಡತಿ ಅನ್ನುವ ಕಾರ್ಯಕ್ರಮವನ್ನು ಸೀಸನ್ 3 ನಡೆಸಿಕೊಡುತ್ತಿದ್ದಾರೆ. ನಮ್ಮ ಗೌಶುಭಂ ಫೌಂಡೇಶನ್ ಸಂಸ್ಥೆಯಿಂದ ಶುಭಾಶಯಗಳನ್ನು ಕೋರುತ್ತೇವೆ. ನಾನು ನರೇಂದ್ರ ರಮ್ಯಾ ಪ್ರಿಂಟರ್ಸ್ ಎನ್ನುವ ಸಂಸ್ಥೆಯನ್ನು ಸುಮಾರು 30 ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದೇನೆ. ರಾಷ್ಟ್ರೀಯ ಪ್ಲಸ್ ಅಂತಾರಾಷ್ಟ್ರೀಯ ಮಟ್ಟದ ಗ್ರಾಹಕರಿಗೆ ಸೇವೆಯನ್ನು ಸಲ್ಲಿಸುತ್ತಾ ಗಿರ್ತಳಿಯ ಅಭಿವೃದ್ಧಿಗಾಗಿ ಗೌಶುಭಂ ಫೌಂಡೇಶನ್ ಎನ್ನುವ ಸಂಸ್ಥೆಯನ್ನು ಆರಂಭಿಸಿದ್ದೇನೆ. ಸೋಷಿಯಲ್ ಮೀಡಿಯಾ ಮುಖಾಂತರ ನೀವೆಲ್ಲರೂ ನನ್ನೊಂದಿಗೆ ಈ ಸೇವೆಯಲ್ಲಿ ಕೂಡ ಭಾಗವಹಿಸಬಹುದು. ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಆಕಾಂಕ್ಷ ಫೌಂಡೇಶನ್ರವರು ಹೆಗ್ಗೆಡತಿ 3 ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಎಲ್ಲ ಸಾಧಕರಿಗೆ, ಮಹಿಳಾ ಸಾಧಕರಿಗೆ, ಹಿರಿಯರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಆ ಎಲ್ಲ ನನ್ನ ತಾಯಂದರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು. Hello everyone, I am Dr. Namrata Dilip Sugandhi. I am a consultant obstetrician and gynecologist, IVF specialist working with Sagar Chandrama Hospital, Bangalore. I am very happy and honored to be part of this event today organized by Akanksha Foundation. To all women out there, happy International Women's Day. A recognition from one woman to another is a great honor, and I'm very thankful that some common person is making you feel extraordinary and very uncommon and very special. So thank you everyone for this opportunity. Thank you. ಹಾಯ್, ನನ್ನ ಹೆಸರು ಸುಮಾಮಣಿ ಮುಖೇಶ್ ಅಂತ. ನಾನು ಸೋಷಿಯಲ್ ವರ್ಕರು. ಸೊ ಶಾರದಾ ನನ್ನ ಇಲ್ಲಿ ಚೀಫ್ ಗೆಸ್ಟಾಗಿ ಇನ್ವೈಟ್ ಮಾಡೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಸೊ ಇಲ್ಲಿ ಅವಾರ್ಡೀಸ್ ಯಾರೇ ಆಗಲಿ, ಪಾರ್ಟಿಸಿಪೆಂಟ್ಸ್, ಫ್ಯಾಷನ್ ಶೋ ಮಾಡೋರಾಗಲಿ, ಯಾರೇ ಆಗಲಿ, ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನನ್ನ ಕಡೆಯಿಂದ ವಂದನೆಗಳು. ನಮಸ್ಕಾರ, ನನ್ನ ಹೆಸರು ಸವಿತಾ ಅಂತ. ನಾನು LGBTQI ಸಮುದಾಯನ ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಈ ದಿನ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಪರವಾಗಿ ಆಕಾಂಕ್ಷ ಫೌಂಡೇಶನ್ ವತಿಯಿಂದ ನನಗೆ ಫೆಸಿಲಿಟೇಷನ್ ಕಾರ್ಯಕ್ರಮ ಇಟ್ಕೊಂಡಿದ್ರು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಸಮುದಾಯ ಜೊತೆಗೆ ಸಮಾಜದ ಒಂದು ಮುಂಚೂಣಿಯಲ್ಲಿ ಯಾರೆಲ್ಲ ಸೇವೆ ಸಲ್ಲಿಸ್ತಾ ಇದ್ದಾರೆ ಸಮಾಜ ಬದಲಾವಣೆ ಕಾರ್ಯಕ್ರಮಗಳನ್ನ ಅಂತ ನೋಡಿದಾಗ, ಇಲ್ಲಿ ನಾನು ಎಲ್ಲ ಜನರನ್ನು ಕೂಡ ನಾನು ನೋಡಿದೆ. ಮಹಿಳೆಯರಲ್ಲೂ ಕೂಡ ವಯಸ್ಸಿನ ಇತಿಮಿತಿ ಆಧಾರದಲ್ಲಿ ಎಲ್ಲರೂ ಕೂಡ ನೋಡಿದೆ. ಹಾಗೆಯೇ ನಮ್ಮ ಸಮುದಾಯನೂ ಕೂಡ ಈ ಸಮಾರಂಭಕ್ಕೆ ಭಾಗ ಮಾಡಿಕೊಂಡು ಸಮಾಜದ ಜೊತೆ ನಮ್ಮನ್ನು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಿಂದ ನನ್ನ ವೈಯಕ್ತಿಕ ವತಿಯಿಂದ ಹಾಗೆ ಸಮುದಾಯದ ವತಿಯಿಂದ ಆಕಾಂಕ್ಷ ಫೌಂಡೇಶನ್ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. Hi, my name is Namrata Chinchnikar. I'm officially a corporate employee, but I'm also running a small business, which is Advaya Care. It brings me an immense pleasure to say that Akanksha Foundation has invited me over here for one of their beautiful event for Women's Day celebration. I must say it's just not for the kids or the women, but it is a place where you could express yourself, do all the possible things which you're capable of doing, and no objections towards anybody here. So thank you for Akanksha Foundation for inviting me and having this wonderful. I look forward for joining your club
more than often and to participate and see what all we can achieve ahead of our time then. Thank you. Hello everyone, I'm Priya. I'm Divine Mrs. Glamorous Queen of 2021 title winner. By professional, I'm a counseling psychologist. I'm a chief psychologist of Holistic BU, and I'm also one of the director of Karnataka Book of Record. I'm a fashion show director. So I would like have just come to Akanksha Foundation, wherein they have just invited so many women achievers and on the occasions of International Women's Day, and here this program has been very beautifully organized. I could see there are many kids and mothers who were coming and performing along with their kids. Actually, it was so lovely and it was so colorful to watch all this performance. ಹಾಯ್ ನಮಸ್ಕಾರ ಎಲ್ರಿಗೂ ಮೊದಲನೇದಾಗಿ ಹ್ಯಾಪಿ ವುಮೆನ್ಸ್ ಡೇ. ಆಕಾಂಕ್ಷಾ ಫೌಂಡೇಶನ್ ಅವರು ಇವತ್ತು ನನಗೆ ಸನ್ಮಾನ ಮಾಡೋಕ್ಕೆ ಅಂತ ಕರೆದಿದ್ದಾರೆ. ನಾನು ತುಂಬ ಖುಷಿಯಾಗಿದ್ದೀನಿ, ಹಾಗೆ ಋಣಿಯಾಗಿದ್ದೀನಿ. ಯಾಕೆ ಅಂತಂದರೆ ಅವರು ನಮ್ಮ ಸೇವೆಯನ್ನು ನೋಡಿಬಿಟ್ಟು ನಮಗೆ ಸನ್ಮಾನ ಮಾಡೋಕ್ಕೆ ಅಂತ ಕರೆದಿದ್ದಾರೆ. ಸೊ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಕಾಂಕ್ಷಾ ಫೌಂಡೇಶನ್ ಅವ್ರಿಗೆ. ನಾನು ಸೋಷಿಯಲ್ ಸರ್ವಿಸ್ ಬಂದು ಕರೋನಾಯಿಂದ ಸ್ಟಾರ್ಟ್ ಮಾಡಿರೋದು, ಇವತ್ತವರೆಗೂ ಮಾಡ್ತಾನೇ ಇದ್ದೀನಿ. ದೇವ್ರು ನಂಗೆ ಇನ್ನೂ ಆ ಶಕ್ತಿ ಕೊಡಲಿ, 4 ಜನಕ್ಕೆ ಒಳ್ಳೇದಾಗಂಗೆ ಇನ್ನೂ ಮಾಡಲಿ ಅಂತ ಕೇಳ್ಕೊತೀನಿ. ಒನ್ಸ್ ಅಗೇನ್ ಆಕಾಂಕ್ಷಾ ಫೌಂಡೇಶನ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮ ಅದ್ಭುತವಾಗಿತ್ತು. ಇವತ್ತು ಎಷ್ಟೊಂದು ಸಾಧಕಿಯರನ್ನು ನೋಡಿ ನನಗೆ ಬಹಳ ಸಂತೋಷ ಆಯಿತು. ನಾನು ಈ ಕಾರ್ಯಕ್ರಮದಲ್ಲಿ ನನಗೂ ಒಂದು ಸನ್ಮಾನ ಆಯಿತು ಅಂತ ನನಗೂ ಒಂದು ಹೆಮ್ಮೆ. ಆಕಾಂಕ್ಷಾ ಫೌಂಡೇಶನ್ ಮತ್ತು ಅವರ ಸಂಪೂರ್ಣ ತಂಡದವರಿಗೆ ಶುಭವಾಗಲಿ ಅಂತ ಹಾರೈಸ್ತೇನೆ. ನನ್ನ ಹೆಸರು ಯಶೋಧ ಅಂತ. ನಮ್ಮದು ವೀನಸ್ ಸಲೂನ್ ಇದೆ ವಿಲ್ಸನ್ ಗಾರ್ಡನಲ್ಲಿ. ಮಧುರ ಮ್ಯಾಮ್ ಅವರು ಆ್ಯಕ್ಚುಲಿ ನಮ್ಮ ಸಲೂನ್ ಹತ್ರನೇ ಇದ್ದಾರೆ. ಸೊ ಹಾಗಾಗಿ ಲಾಸ್ಟ್ ಇಯರ್ ಕೂಡ ನಾನು ಬಂದಿದ್ದೆ ಈ ಹೆಮ್ಮೆಯ ಗೆಳತಿ ಪ್ರೋಗ್ರಾಮ್ಗೆ. ಈ ಇಯರ್ ಕೂಡ ಇನ್ವೈಟ್ ಮಾಡಿದ್ದಾರೆ. ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರನ್ನೆಲ್ಲ ಕರೆದು ಅವಾರ್ಡ್ ಕೊಡ್ತಾರೆ. ಸೊ ತುಂಬ ಖುಷಿ ಆಗ್ತದೆ ಇದನ್ನು ನಾನು ಭಾಗವಹಿಸ್ತಿದ್ದಾರೆ. I am Yamuna. I am into services of divine sciences like astrology, palmistry, numerology, vastu, gems and kundali matching. ಈ ವಿಮೆನ್ಸ್ ಡೇಗೆ ಎಲ್ಲ ವಿಮೆನ್ಸ್ ಅವರಿಗೂ ಇದು ಒಂದು ಪ್ರೋತ್ಸಾಹದ ಕಾರ್ಯವಾಗಿದೆ. ಇಲ್ಲಿರೋ ಎಲ್ಲ ಹೈಯರ್ ಅಥಾರಿಟೀಸ್ ಎಲ್ಲರೂ ಬಂದು ಸ್ಪಾನ್ಸರ್ ಮಾಡಿ ಇದನ್ನು ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಇದನ್ನು ನೋಡಿ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಚಿಕ್ಕ ಮಕ್ಕಳಿನಿಂದ ದೊಡ್ಡವ್ರ ತನಕ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈ ವಿಮೆನ್ಸ್ ಡೇಗೆ ಇದು ಒಂದು ಒಳ್ಳೆಯ ಪ್ರೋತ್ಸಾಹ ಎಲ್ಲ ಹೆಂಗಸರಿಗೂ. ಈವನ್ men's also are supporting, so this is a very great opportunity for all women to make use of it, and I really appreciate their hard work behind it. Thank you for everything. First of all, happy Women's Day to everyone. Being women itself is a power, I believe, and a blessing from God, and I want to wish every woman and my mom for all the courage that you show, for all the dedications that you go through. I really appreciate this day, and each and every day should be celebrated as a Women's Day, and of course the Men's Day as well for their enormous support. So women itself is a powerful being, so God's blessing, and I want to wish you also for receiving the award. Yes. For your Achievers Award as a teacher and a social worker and as a singer. So yeah, God bless you all.